ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಗೈಸ್, ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ವಿಡಿಯೋನ ನಾನು ನೋಡ್ತೀನಿ, ರೆಸ್ಪಾಂಡ್ ಕೂಡ ಮಾಡ್ತೀನಿ. ಯು ಗೈಸ್ ನೋ ದಟ್, ರೈಟ್? ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ಕರೆಂಟ್ ಫೀಲಿಂಗ್ಸ್. ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಏನ್ ಭಾವನೆಗಳಿದೆ, ಅವ್ರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಇದೆಲ್ಲದನ್ನು ನೋಡೋಣ. ಹೋಗೋದಕ್ಕೂ ಮುಂಚೆ ಕರೆಂಟ್ ಎನರ್ಜೀಸ್ ಚೆಕ್ ಮಾಡೋಣ. ಅಂಡ್ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಸೊ let's check current energies. Okay, let's check current energies. Okay, there is devil. ಸೊ ಈ ತರ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡಿರಲಿಲ್ಲ. ಅಂದ್ರೆ ಡೆವಿಲ್ ಬಂದ್ಕೂಲೆ ಏನೋ ದೊಡ್ಡ ನೆಗೆಟಿವ್ ಅಂತ ಅಲ್ಲ. ಮೇ ಬಿ ನೀವು ಯಾವ ಒಂದು ಪರ್ಸನ್ ಜೊತೆ ಇದ್ದೀರಾ ಅಲ್ವಾ, ಪಾಸಿಬಿಲಿಟಿ ಇದೆ ಓವರ್ಲಿ ಅಟ್ಯಾಚ್ ಆಗಿದ್ದೀರಾ. ನೀವ್ ಅಲ್ಲ ಅಂದ್ರೆ ನಿಮ್ಮ ಪರ್ಸನ್ ಆಗಿರ್ಬೋದು, ಓವರ್ಲಿ ಅಟ್ಯಾಚ್ಡ್ ಆಗಿ ಹೋಗ್ಬಿಟ್ಟಿದ್ದೀರಾ. ಎಷ್ಟ್ರ ಮಟ್ಟಿಗೆ ಅಟ್ಯಾಚ್ಡ್ ಅಂತ ಹೇಳಿದ್ರೆ, ಇದು ಟಾಕ್ಸಿಕ್ ವೇಯಲ್ಲಿ ಹೋಗೋ ಪಾಸಿಬಿಲಿಟಿ ಒಂದು ಜಾಸ್ತಿ ಇದೆ. ಸೊ ತುಂಬಾ ಜನ ಇಲ್ಲಿ ಕ್ವೆಶನ್ ಮಾಡಕ್ ಬಂದಿರೋದು ಪಾಸಿಬಿಲಿಟಿ ಇದೆ ನಿಮ್ಮ ಎಕ್ಸ್ ಪಾರ್ಟ್ನರ್, ಅಂದ್ರೆ ಯಾರು ನಿಮಗೆ ನಿಮ್ಮ ಫೀಲಿಂಗ್ಸ್ ನ ಹರ್ಟ್ ಮಾಡಿ ಹೋಗಿದ್ರು, ಯಾರು ನಿಮ್ನ ಭಾವನೆಗಳಿಗೆ ಬೆಲೆ ಕೊಡ್ದಾನೆ ಕ್ವಿಟ್ ಮಾಡ್ಬಿಟ್ಟು ನಿಮ್ನ ಬಿಟ್ಟು ಹೋದ್ರು. ಪ್ರಾಬಬ್ಲಿ ನೀವು ಅವ್ರ ಬಗ್ಗೆ ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದೀರಾ ತುಂಬಾ ಜನ, ಕರೆಂಟ್ಲಿ ಏನ್ ಆಗ್ತಾ ಇದೆ ಅಂತ. ಮೂವ್ ಆನ್ ಆಗ್ಬೇಕಾದ ಒಂದು ಸಮಯದಲ್ಲಿ ನೀವು ಅವ್ರ ಬಗ್ಗೆನೆ ಥಿಂಕ್ ಮಾಡ್ತಾ ಇದ್ದೀರಾ. ಇಟ್ ಲುಕ್ಸ್ ಲೈಕ್ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಟ್ರೈ ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ. ಇನ್ ಕೇಸ್ ನೀವ್ ಮೂವ್ ಆನ್ ಆಗಿದ್ದೀರಾ ಅಂದ್ರೆ ಪಾಸಿಬಿಲಿಟಿ ಇದೆ ನಿಮ್ನ ಒಂದು ವೆರಿ ಲೋ ಪಾಯಿಂಟ್ ಅಲ್ಲಿ ನಿಮ್ನ ಬಿಟ್ಟೋದಂತ ಆ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಮೇ ಬಿ ನಿಮ್ನ ಮೀಟ್ ಆಗೋದಕ್ಕೆ ಅಥವಾ ನಿಮಗೆ ನಿಮ್ ಜೊತೆ ಚಾಟ್ ಮಾಡೋದಕ್ಕೆ, ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಒನ್ ಆರ್ ದಿ ಅದರ್ ವೇ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಬಟ್ ನೀವ್ ರೆಸ್ಪಾಂಡ್ ಮಾಡ್ತಾ ಇಲ್ಲ ಮೇ ಬಿ. ಓಕೆ, ಸ್ಟಿಲ್ ಮೋರ್ ನೋಡೋಣ. ದೇರ್ ಈಸ್ 5 of Swords. ಎನರ್ಜಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೈಸ್. ಇಲ್ಲಿ ಏನ್ ಅನ್ಸ್ತಾ ಇದೆ ಅಂದ್ರೆ ಡಾಮಿನೇಟಿಂಗ್ ಪರ್ಸನಾಲಿಟೀಸ್. ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಇಷ್ಟ ದಿನ ನಾನು ಏನು ಪಾಯಿಂಟ್ ಔಟ್ ಮಾಡ್ತಾ ಇದ್ದೆ ಅದನ್ನ ಕನ್ಸಿಡರ್ ಮಾಡ್ತಾ ಇರ್ಲಿಲ್ಲ ನಿಮ್ಮ ಪಾರ್ಟ್ನರ್. ಅಂದ್ರೆ ನೀವು ಪಾಯಿಂಟ್ ಔಟ್ ಮಾಡ್ತಿದ್ದನ್ನ, ಅಂದ್ರೆ ನಿಮಗೆ ಅಂತಾನೆ ನನ್ ಭಾವನೆಗಳನ್ನ ಸ್ವಲ್ಪ ಕೇಳಿಸ್ಕೊಂಡ್ಲಿ, ಅವರು ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ಲಿ, ನಾನೇನ್ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಸ್ವಲ್ಪ ವ್ಯಾಲ್ಯೂ ಕೊಡ್ಲಿ ಅಂತ ನೀವು ಒಂದ್ ಕಡೆಯಿಂದ. ಅಂಡ್ ಇನ್ನೊಂದ್ ಕಡೆಯಿಂದ ಅವರು ಲೈಕ್, ಇಲ್ಲ, ನಾನ್ ನನ್ನ ಈಗೋನ ಬಿಟ್ಕೊಡಲ್ಲ, ನಾನ್ ನನ್ನ ಆಟಿಟ್ಯೂಡ್ ನ ಬಿಟ್ಕೊಡಲ್ಲ, ನನಗ್ ಯಾವ್ದು ಸರಿ ಇದೆ ನಾನು ಅದನ್ನೇ ಮಾಡ್ತೀನಿ, ನನ್ಗೆ ಯಾವ್ದು ಸರಿ ಅನ್ಸ್ತಾ ಇಲ್ಲ ನಾನು ಅದನ್ನ ಮಾಡಕ್ ಹೋಗಲ್ಲ. ಇಲ್ಲಿ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ನೀವು ರೆಡಿ ಇಲ್ಲ ಒಂದಷ್ಟು ಸಿಚುವೇಶನ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ನಿಮಿಗೂ ಸಾಕಾಗಿ ಹೋಗ್ಬಿಟ್ಟದೆ, ನಾನು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಲಿ, ನಾನು ಎಷ್ಟು ಇವ್ರ ಮಾತನ್ನ ಕೇಳಲಿ, ನಾನು ಎಷ್ಟು ನನ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನ ಬಿಟ್ಟು ನಾನು ಇವರಿಗೆ ತಲೆ ಬಾಗ್ಸಿರೋದು ಇದೆ. ಬಟ್ ಇನ್ಮೇಲೆ ನಾನು ಅಡ್ಜಸ್ಟ್ ಆಗಲ್ಲ. ನೀವು ವೆರಿ ಗುಡ್ ಪಾಯಿಂಟ್ ಅಲ್ಲಿ ಇದ್ದೀರಾ. ನೀವು ಯಾರ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಲೈಕ್ ಏನೇ ಮಾಡ್ಲಿ ಈ ಪರ್ಸನ್, ಏನೇ ಹೇಳಿ, ನೀವು ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ. ನನಗೆ ಏನ್ ಬೇಕು ಅದನ್ನ ನಾನು ಫಸ್ಟ್ ಪಡ್ಕೊಂತೀನಿ. ಬಿಕಾಸ್ ಎಷ್ಟೋ ಸತಿ ನನ್ನ ಹ್ಯಾಪಿನೆಸ್ ನಾನು ಸ್ಯಾಕ್ರಿಫೈಸ್ ಮಾಡಿದೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೊ ಯು ಡಿಡ್, ನೀವು ತುಂಬಾ ಸರ್ತಿ ಈ ಪರ್ಸನ್ಗೋಸ್ಕರ ನಿಮ್ಮ ಹ್ಯಾಪಿನೆಸ್ ನ ಸ್ಯಾಕ್ರಿಫೈಸ್ ಮಾಡಿದೀರಾ, ನಿಮ್ಮ ಚಾಯ್ಸಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಲೈಫಲ್ಲಿ ನಿಮ್ ಲೈಫಲ್ಲಿ ಬಿಗ್ ಆಪರ್ಚುನಿಟೀಸ್ ಇತ್ತು, ಬಿಗ್ ಆಪ್ಷನ್ಸ್ ಇತ್ತು. ಅದು ಎಲ್ಲ ತುಂಬಾ ಒಳ್ಳೊಳ್ಳೆ ಆಪ್ಷನ್ಸ್ ನ ನೀವು ಬಿಟ್ಟು ಗಿವ್ ಅಪ್ ಮಾಡ್ಬಿಟ್ಟು ಈ ಪರ್ಸನ್ ಹಿಂದೆ ನಿಂತ್ಕೊಂಡಿರೋದು ಉಂಟು. ಬಟ್ ಇವಾಗ ಹೆಂಗಿದ್ದೀರಾ ಅಂದ್ರೆ, ಇಲ್ಲ, ಇನ್ನಾನು ಅಡ್ಜಸ್ಟ್ ಆಗಲ್ಲ, ನನ್ನ ತಾಳ್ಮೆ ನಾನು ಕಳ್ಕೊಂಡಿದೀನಿ, ಇನ್ನಾನು ಎಲ್ಲದಕ್ಕೂ ತಲೆವಾಗಲ್ಲ, ಇನ್ನಾನು ಹೇಳಿದ್ದೆಲ್ಲ ಸತ್ಯ ಅನ್ಕೊಂಡ್ ನಂಬಲ್ಲ. ಸೊ ಇಟ್ಸ್ ಲೈಕ್, ಇಟ್ಸ್ ಗುಡ್, ಇಟ್ಸ್ ವೆರಿ ಗುಡ್. ಸೊ ಲೆಟ್ಸ್ ಸಿ. 7 of Pentacles,
ಕೈಂಡ್ ಆಫ್ ರಿವರ್ಸ್. ಸೊ ಏನ್ ನೋಡ್ತಾ ಇದೀನಿ ಗೈಸ್, ನೀವು ತುಂಬಾನೇ ವೆಯ್ಟ್ ಮಾಡಿದ್ರಿ, ನೀವು ತುಂಬಾನೇ ಎಫರ್ಟ್ ಹಾಕಿದ್ರಿ. ತುಂಬಾ ಜನ ಮೇ ಬಿ ಇಟ್ ವಾಸ್ ನಾಟ್ ಈಸಿ, ಅಂದ್ರೆ ನಿನ್ನೆ ಮೊನ್ನೆ ಮೀಟ್ ಆಗಿದ್ದಲ್ಲ ಈ ಪರ್ಸನ್ ನೀವು. ಮೋರ್ ದೆನ್ 7 months, ಒಬ್ಬೊಬ್ರಿಗೆ ಮೋರ್ ದೆನ್ 2-3 years ನೀವು ಇವ್ರ ಜೊತೆ ಇದ್ರಿ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೂಡ ಕೊಟ್ರಿ. ಇವಾಗ ಸರಿ ಆಗ್ತಾರೆ, ಅವಾಗ ಸರಿ ಆಗ್ತಾರೆ, ಅಥವಾ ಇವಾಗ ನಿಮಗೆ ಅಡ್ಜಸ್ಟ್ ಆಗ್ತಾರೆ, ಅವಾಗ ಅಡ್ಜಸ್ಟ್ ಆಗ್ತಾರೆ, ಅಥವಾ ಲೈಕ್ ಕನೆಕ್ಷನ್ ಸರಿ ಹೋಗುತ್ತೆ, ಅವ್ರು ನಿಮಗೆ ಪ್ರಾಪರ್ ಆಗಿ ಅಡ್ಜಸ್ಟ್ ಆಗ್ತಾರೆ, ಅಥವಾ ನಿಮ್ ಭಾವನೆಗಳನ್ನ ಅರ್ಥ ಮಾಡ್ಕೊಂತಾರೆ ಅಂತ ತುಂಬಾ ವೆಯ್ಟ್ ಮಾಡಿದ್ರಿ ನೀವು. ಬಟ್ ಲುಕ್ ಎಟ್ ದಿಸ್, ಅವರು ಅವರ ಒಂದು ಆಟಿಟ್ಯೂಡ್ ನ ಬಿಟ್ಟು ಮೂವ್ ಆನ್ ಆಗೋದಕ್ಕೆ ರೆಡಿ ಇಲ್ಲ. ಅವರ ಒಂದು ಈಗೋ, ಅವರ ಬಿಲೀಫ್ ಸಿಸ್ಟಮ್ ಬಿಟ್ಟು ನಾನು ಹೊರಗೆ ಹೋಗಲ್ಲ, ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮಾಡಿದ್ರಿ, ವೆಯ್ಟ್ ಮಾಡಿದ್ರಿ, ಚೇಂಜ್ ಆಗ್ತಾರೆ ಅಂತ ತುಂಬಾನೇ ಟ್ರೈ ಮಾಡಿದ್ರಿ. ಬಟ್ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ಆ ತರ ಬಿಟ್ಬಿಟ್ಟಿದ್ದಾರೆ ಅವ್ರು ನಿಮ್ನ. ತುಂಬಾ ಡಿಸಪಾಯಿಂಟ್ ಆಗಿದ್ದೀರಾ ನೀವಂತೂ, ದಟ್ ಈಸ್ ಫಾರ್ ಶೋರ್. ಬಟ್ ಒನ್ ಥಿಂಗ್ ಈಸ್, ನೀವ್ ಎಷ್ಟು ಮಟ್ಟಿಗೆ ಸ್ಯಾಕ್ರಿಫೈಸ್ ಮಾಡ್ಬೇಕು, ನಿಮ್ಮ ಎನರ್ಜಿ ಎಷ್ಟಿದೆ ನೀವು ಅಷ್ಟೇ ಮಾಡೋದಕ್ಕಾಗೋದು, ಅದಕ್ಕಿಂತ ಜಾಸ್ತಿ ನೀವು ಮಾಡೋಕ್ಕಾಗಲ್ಲ. ಸೇಮ್ ಗೋಸ್ ಟು ದಟ್ ಪರ್ಸನ್. ಅಂದ್ರೆ ಐ ಡೋಂಟ್ ಥಿಂಕ್ ನೀವು ಒಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ, ಅಥವಾ ರೈಟ್ ಪರ್ಸನ್ ಜೊತೆ ನೀವು ರೈಟ್ ಪರ್ಸನ್ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂತ. ಬಿಕಾಸ್ ನೀವು ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ, ಅವರ ಈಗೋ, ಅವರ ಆಟಿಟ್ಯೂಡ್, ಅವರ ಚಾಯ್ಸಸ್. ನೀವು ಅಡ್ಜಸ್ಟ್ ಮಾಡ್ಕೊಂಡಷ್ಟು ಅವ್ರು ಯಾವತ್ತೂ ಅಡ್ಜಸ್ಟ್ ಮಾಡ್ಕೊಳ್ಳೋರೆ ಅಲ್ಲ. ನೀವು ಯಾವ ತರ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ, ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ ಗೈಸ್, ಒಂದು ಕಾರ್ಮಿಕ್ ಬಾಂಡಿಂಗ್ ಇದು. ಡೆವಿಲ್ ಬಂತು ಅಂದ್ರೆ ದಿಸ್ ಇಸ್ ಕಾರ್ಮಿಕ್ ಎನರ್ಜಿ. ಅಂದ್ರೆ ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ಬರೋದು ನಿಮ್ ಜೊತೆ ಇರೋದಕ್ಕಲ್ಲ, ಅಥವಾ ನಮ್ಮ ಮದ್ವೆ ಆಗೋದಕ್ಕಲ್ಲ, ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ ಬರೋದಲ್ಲ. ಈ ಪರ್ಸನ್ ನಿಮ್ ಲೈಫ್ ಅಲ್ಲಿ ಯಾವುದೋ ಒಂದು ಲೆಸನ್ ಕಲ್ಸ್ ಹೋಗೋದಕ್ಕೆ ಬಂದಿರೋರು. ಈಗ ಆಲ್ರೆಡಿ ನೀವು ಕಲ್ತಿದ್ದೀರಾ, ಇವಾಗ ಆಲ್ರೆಡಿ ಕಲ್ತ್ಬಿಟ್ಟು ನೀವು ಸೆಪರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಒನ್ ಗುಡ್ ಅಡ್ವೈಸ್, ಈ ಪರ್ಸನ್ ಇಂದ ಫಸ್ಟ್ ಓಡೋಗಿ, ರನ್ ಅವೇ. ಬಿಕಾಸ್ ಎನರ್ಜೀಸ್, ಲುಕ್ ಎಟ್ ದಿಸ್ ಡೆವಿಲ್ ಕಾರ್ಡ್ ವಿತ್ 5 of swords, ಅಂದ್ರೆ ವೆರಿ ಬ್ಯಾಡ್ ಎನರ್ಜಿ. ಅಂಡ್ ಪಾಸಿಬಿಲಿಟಿ ಇದೆ ಇವ್ರ ಕೈಲಿಂದ ತುಂಬಾ ನೆಗೆಟಿವ್ ವರ್ಡ್ಸ್ ನ ನೀವು ಕೇಳಿಸ್ಕೊಂಡಿದ್ದೀರಾ, ತುಂಬಾ ಸತಿ ಬೈಸ್ಕೊಂಡಿದ್ದೀರಾ, ತುಂಬಾ ಸರ್ತಿ ಕೇಳಿಸ್ಕೋಬಾರ್ದಿರೋದ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ ನೀವು. ನೀವಲ್ದಾನೆ ನಿಮ್ಮ ಫ್ಯಾಮಿಲಿ ಅವರಿಗೂ ಹೇಳಿರೋದು ಇದೆ. ನಿಮ್ ಬಗ್ಗೆ, ನಿಮ್ಮ ಪರ್ಸನಾಲಿಟಿ ಬಗ್ಗೆ, ನಿಮ್ಮ ಚಾಯ್ಸಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರೋದು ಇದೆ ಈ ಪರ್ಸನ್. ಐ ಡೋಂಟ್ ನೋ ಯಾಕೆ ನೀವು ಇನ್ನೂ ಈ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಐ ಡೋಂಟ್ ನೋ ಇದು ಯಾವ ತರ ಕನೆಕ್ಷನ್ ಅಂದ್ರೆ, ನೀವು ವೆಯ್ಟ್ ಮಾಡ್ತಾನೆ ಇರ್ತೀರಾ, ನೀವು ಒಂದ್ ಗಿಡನ ಬೆಳ್ಸಕ್ ಟ್ರೈ ಮಾಡ್ತಾನೆ ಇರ್ತೀರಾ, ಬಟ್ ಆ ಗಿಡ ಬೆಳೆಯಲ್ಲ, ಅದು ಯಾವಾಗ್ಲೂ ಇಟ್ ಈಸ್ ಗಾನ್. ಸೊ ಹೋಪ್ಸ್ ಇಟ್ಕೊಳ್ಳಿ. ಏನಾದ್ರೂ ಇನ್ ಕೇಸ್ ನೀವು ಆಲ್ರೆಡಿ ರಿಲೇಶನ್ಶಿಪ್ಸ್ ಅಲ್ಲಿ, ಕಮಿಟ್ಮೆಂಟ್ಸ್ ಅಲ್ಲಿ ಗಿವ್ ಅಪ್ ಮಾಡ್ಬಿಟ್ಟಿದ್ದೀರಾ ಅಂದ್ರೆ, ಕೀಪ್ ಹೋಪ್ಸ್. ಏನ್ ಗೊತ್ತಾ, ನಾವು ನಮ್ ಲೈಫ್ ಅಲ್ಲಿ ಕೆಲವೊಂದೊಂದು ನೆಗೆಟಿವ್ ಜನನ ಬಿಟ್ಟಾಗ್ಲೆ, ಅವ್ರನ್ನ ಕಳಿಸ್ಕೊಟ್ಟಾಗ್ಲೆ ಆ ಒಂದು ಸ್ಪೇಸ್ ಎಂಟಿ ಆಗುತ್ತಲ್ವಾ, ಆ ಒಂದು ಎಂಟಿ ಸ್ಪೇಸ್ ನ ಫುಲ್ಫಿಲ್ ಮಾಡೋದಕ್ಕೆ ಒಳ್ಳೆ ಪೀಪಲ್ ಬರ್ತಾರೆ, ಒಳ್ಳೆ ಜನರು ಬರ್ತಾರೆ. ಬಟ್ ನಾವ್ ಅದನ್ನ ಅಲೋ ಮಾಡ್ಬೇಕಷ್ಟೇ. ಬರ್ಲಿ ಅಂತ ಅವ್ರಿಗೆ ಜಾಗ ಮಾಡ್ಕೊಟ್ರೇನೆ ಅವ್ರು ಬರೋದಕ್ಕಾಗೋದು, ರೈಟ್? ಇಟ್ಸ್ ಲೈಕ್ ನಿಮ್ ಹಾರ್ಟ್ ಅಲ್ಲಿ ಇರೋದೇ 4 ಚೇಂಬರ್ಸ್ ಅಲ್ವಾ. ಜಸ್ಟ್ ಇಮ್ಯಾಜಿನ್, ಓಕೆ, 4 ಚೇಂಬರ್ ಅಲ್ಲೂ ನೀವು ಇಂಪಾರ್ಟೆಂಟ್ ಪೀಪಲ್ ಗಳನ್ನ ಇಟ್ಕೊಬಿಟ್ಟಿದ್ದೀರಾ. ಅವ್ರನ್ನ ಮರೀಲೇ ಇಲ್ಲ ಅಂದ್ರೆ, ಆ ನೆಗೆಟಿವ್, ಒಂದೊಂದು ನೆಗೆಟಿವ್ ಎನರ್ಜೀಸ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರನ್ನ ನೀವು ಬಿಟ್ಕೊಡ್ಲಿಲ್ಲ ಅಂದ್ರೆ, ಗಿವ್ ಅಪ್ ಮಾಡ್ಲಿಲ್ಲ ಅಂದ್ರೆ, ನೀವು ಯಾವತ್ತೂ ಒಂದು ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡುವಂತ ಒಂದು ಪರ್ಸನ್ ಬರೋದಕ್ಕೆ ಜಾಗನೇ ಇರಲ್ಲ, ರೈಟ್? ಫಸ್ಟ್ ನೀವು ಗಿವ್ ಅಪ್ ಮಾಡ್ಬೇಕು, ನೀವು ಓವರ್ಕಮ್ ಮಾಡ್ಬೇಕು. ಇನ್ನೂ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀರಾ. ದಿಸ್ ಇಸ್ 7 of Pentacles. ಐ ಡೋಂಟ್ ನೋ ಯಾಕೆ, ಯಾರಿಗೋಸ್ಕರ, ಏನಕ್ಕೋಸ್ಕರ ಈ ಪರ್ಸನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ತುಂಬಾ ಸತಿ ಇವ್ರು ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ, ತುಂಬಾ ಸತಿ ಎಫರ್ಟ್ ಹಾಕಿದೀರಾ, ತುಂಬಾ ವೆಯ್ಟ್ ಮಾಡಿದೀರಾ ನೀವು ಇವ್ರಿಗೋಸ್ಕರ. ಬಟ್ ಇವ್ರು ನಿಮ್ನ ಯಾವತ್ತೂ ಅರ್ಥ ಮಾಡ್ಕೊಂಡವ್ರೆ ಅಲ್ಲ, ಇವ್ರು ನಿಮ್ ಎಮೋಷನ್ಸ್ ನ ಅರ್ಥ ಮಾಡ್ಕೊಂಡವ್ರೆ ಅಲ್ಲ. ನೀವು ತೋರ್ಸೋ ಕನ್ಸರ್ನ್ ಅಲ್ಲಿ 5% ಕನ್ಸರ್ನ್ ಕೂಡ ಇವ್ರು ನಿಮಗೆ ತೋರಿಸಿಲ್ಲ, ರೈಟ್? ನಾನು ಹೇಳ್ತಿರೋದೆಲ್ಲ ನಿಮಗೆ ರಿಲೇಟ್ ಆಗ್ತಾ ಇದೆ ಅನ್ಸುತ್ತೆ.
ಹಂಗಂತ ನೀವು ಯಾವತ್ತೂ ನೀವು ರೈಟ್ ಪರ್ಸನ್ನ ಮೀಟ್ ಆಗದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಮೀಟ್ ಆಗೇ ಆಗ್ತೀರಾ. ಬಟ್ ಅಲೋ ಮಾಡಿ, ಆ ಪರ್ಸನ್ ಲೈಫಲ್ಲಿ ಬರ್ಬೇಕಂದ್ರೆ ಅವ್ರಿಗೆ ಜಾಗ ಮಾಡಿಕೊಡಿ ಅಲ್ವಾ. ಇನ್ನು ನೀವು ಹಳೆ ಪರ್ಸನ್, ಹಳೆ ಕನೆಕ್ಷನ್ ಬಗ್ಗೆನೇ ಸ್ಟಿಕ್ ಆನ್ ಆಗಿದ್ರೆ ದರ್ ಇಸ್ ನೋ ಪಾಯಿಂಟ್. ನೀವು ಮೂವ್ ಆನ್ ಆಗಬೇಕು, ಇಫ್ ಪಾಸಿಬಲ್ ಹೀಲ್ ಆಗಬೇಕು ಗೈಸ್. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಸಮ್ ಮೆಸೇಜಸ್ ಸಿಕ್ಕಿದೆ ಅಂತ ಈ ಪರ್ಸನ್ ಬಗ್ಗೆ, ಅಥವಾ ರಿಯಲೈಸೇಷನ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅಟ್ರಾಕ್ಟ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.